ಕನ್ಸ್ಯೂಮರ್ ಸ್ಪೆಂಡಿಂಗ್ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಈಗ ನಮಗೆ ಸ್ವಲ್ಪ ಆರ್ಥಿಕ ಏನು ಅಭಿವೃದ್ಧಿ ಅಥವಾ ಆರ್ಥಿಕ ರೇಟ್ ಆಫ್ ಗ್ರೋತ್ ಅಂತ ಹೇಳ್ತಾರೆ, ಅಥವಾ ನಮ್ಮ ಏನು ನಾವು ಉತ್ಪಾದನೆ ಮಾಡ್ತೇವೆ ಬೇರೆ ಬೇರೆ ದೇಶದಲ್ಲಿ ಅಷ್ಟು ಡಿಮಾಂಡ್ ಇಲ್ಲ, ಅದಕ್ಕೋಸ್ಕರ ಕೆಲಸಗಳು ಕಡಿಮೆ ಆಗ್ತಾ ಇದೆ, ಜನರಿಗೆ ಕೆಲಸಗಳು ಸಿಗ್ತಕ್ಕಂಥ ಅವಕಾಶ ಬೇರೆ ಬೇರೆ ಜಾಗದಲ್ಲಿ ಅಥವಾ ವಿಶ್ವದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಡೀತಾ ಇದೆ. ವಿಶೇಷವಾಗಿ ಗ್ರಾಹಕರು ಬಹು ಮುಖ್ಯ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಬೋದು. ಎಲ್ಲಿ ನಾವು ಏನಾದರೂ ಸಾಮಾನ್ ಅಥವಾ ಉತ್ಪಾದನೆ ಖರೀದಿ ಮಾಡುವುದಿಲ್ಲ, ಆವಾಗ ಇಡೀ ಆರ್ಥಿಕ ವ್ಯವಸ್ಥೆಗೆ ಸಮಸ್ಯೆ ಬರುತ್ತದೆ. ಆದರೂ ಸಹ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ವರ್ಷದಿಂದ ಗ್ರಾಹಕರಿಗೆ ಮಾಹಿತಿ ಕಡಿಮೆ. ನಾವು ಏನಾದರೂ ಖರೀದಿ ಮಾಡಿದ್ರು ಸಹ ಆ ಏನು ಖರೀದಿ ಮಾಡ್ತಾ ಇದ್ದೇವೆ ಅದರದ್ದು ಕ್ವಾಲಿಟಿ ಸರಿ ಇದೆಯಾ, ಎಷ್ಟು ಕ್ವಾಂಟಿಟಿ ಅಥವಾ ಎಷ್ಟು ತೋಲ ಅಥವಾ ಏನು ಹೇಳ್ತಾರೆ ವೇಟ್ ಅಥವಾ ಏನು ಭಾರ ಅಥವಾ ನಾವೇನು ಹೇಳ್ತೇವೆ ಅದು ಸರಿಯಾಗಿದೆಯೋ ಇಲ್ವೋ, ಏನು ನೀವು ಪ್ಯಾಕೆಟ್ನಲ್ಲಿ ಬರೆದಿದ್ದೀರಿ ನೀವು ಕೊಡ್ತಾ ಇದ್ದೀರೋ ಇಲ್ವೋ, ಅಥವಾ ನಾವೇನಾದರೂ ಬಸ್ನಲ್ಲಿ ಹೋಗುವಾಗ ಸರಿಯಾಗಿ ಸರ್ವಿಸ್ ಸಿಗ್ತಾ ಇದೆ, ಆಟೋ ರಿಕ್ಷಾನಲ್ಲಿ ಹೋಗ್ತಾ ಇದ್ರೆ ಸರಿಯಾಗಿ ಸರ್ವಿಸ್ ಸಿಗ್ತಾ ಇದೆ, ಎಲ್ಲಿಯಾದರೂ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ರೆ ಆ ಸರ್ವಿಸ್ ನಮಗೆ ಸಿಕ್ಕಬೇಕು ಅಂತ ಹೇಳಿ ಅದರ ಬಗ್ಗೆ ಸಾಮಾನ್ಯ ಜನರಿಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಸ್ಟ್ಯಾಂಡರ್ಡ್ ಆಫ್ ಸರ್ವಿಸ್ಗೆ ನಾವು ಬಹಳಷ್ಟು ಈಗಲೇ ನಾವು ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗ್ತದೆ. ಮಾಹಿತಿ ಕೇಂದ್ರದಿಂದ ಗ್ರಾಹಕರಿಗೆ ಇದರಿಂದ ಮಾಹಿತಿ ಸಿಗ್ತದೆ. ಕನ್ಸ್ಯೂಮರ್ ಕೋರ್ಟ್ ನಲ್ಲಿ ನಿಮಗೆ ರಿಡ್ರೆಸಲ್ ಸಿಗ್ತದೆ. ಸಾಧಾರಣವಾಗಿ ನಾವು ನೋಡಿದ್ರೆ ಎಲ್ಲಿ ನಮಗೆ ಜ್ಞಾನ ಜಾಸ್ತಿ ಇರ್ತದೆ, ನಾವು ನಮ್ಮ ಹಕ್ಕಿಗೆ ಕೇಳ್ತಾ ಇರ್ತೇವೆ, ಖಂಡಿತ ಯಾರು ಮಾರಾಟಗಾರರಿದ್ದಾರೆ ಅವರು ಸರಿಯಾಗಿ ನಮಗೆ ಸರ್ವಿಸ್ ಕೊಡ್ತಾರೆ. ಮಾತ್ರ ನಮಗೇನು ಪ್ರಾಬ್ಲಮ್ ಅಂದ್ರೆ ಏನಾಯ್ತು ಬಿಡಪ್ಪ ಜಗಳ ಬೇಡ, ಇದು ಸಮಸ್ಯೆ ಬೇಡ ಅಂತ ಹೇಳ್ಬಿಟ್ಟು ನಾವು ಹೋಗ್ತೇವೆ. ಏನಾದರೂ ಕೊಟ್ಟರೆ ನಾವು ಬಿಲ್ ತಗೊಳ್ಳೋದಿಲ್ಲ, ಬಿಲ್ ತಗೊಳ್ಳದೆ ಇದ್ರೆ ನಮಗೆ ಸಮಸ್ಯೆ ಬರೋದು. MRP ರೇಟ್ ಅಂತ ಹೇಳ್ಬಿಟ್ಟು ಏನೋ ಕವರ್ನಲ್ಲಿ ಪ್ರಿಂಟ್ ಆಗಿದ್ದೋ ಇಲ್ವೋ ಅದು ಸಹ ನಾವು ಚೆಕ್ ಮಾಡ್ತಾ ಇಲ್ಲ. ಈ ತರ ಜನರಿಗೆ ಮಾಹಿತಿ ಖಂಡಿತ ಸಿಕ್ಕಿದ್ರೆ, ಜಾಸ್ತಿ ಜನರಿಗೆ ಮಾಹಿತಿ ಸಿಕ್ಕಿದ್ರೆ ಅವರು ಒಳ್ಳೆದಾಗಿ ಅವರದ್ದು ಅಥವಾ ಅವರು ಆ ಸರ್ವಿಸ್ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ. ಆವಾಗ ಗ್ರಾಹಕರಿಗೆ ಅವರದ್ದು ಏನೋ ಹಕ್ಕಿದೆ ಖಂಡಿತ ಸಿಗ್ತದೆ, ಹಾಗೂ ಇದರಿಂದ ನಮ್ಮ ಕ್ವಾಲಿಟಿ ಆಫ್ ಸರ್ವಿಸ್ ಸಹ ಇಂಪ್ರೂವ್ ಆಗ್ತದೆ.